ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವತ್ತು ಒಂದು ಪುಳಿಯೋಗರೆ ಪುಡಿ ಮಾಡಿ ತೋರಿಸ್ತಾ ಇದ್ದೇನೆ. ಅಂದರೆ ನಾವು ಮನೆಯಲ್ಲಿ ಇದೇ ಥರನೇ ಪುಳಿಯೋಗರೆ ಪುಡಿ ಮಾಡೋದು. ಹಾಗಾಗಿ ನನಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೇನೆ. ನೋಡ್ಬೋದು, ನಮ್ಮದು ಪುಳಿಯೋಗರೆ ಪುಡಿ ಅಂದರೆ ನೀವು ಬರೀ ಎಣ್ಣೆ ಬಿಸಿ ಮಾಡ್ಕೊಂಡು ಶೇಂಗದ ಕಾಳು ಮೇಲೆ ಮತ್ತು ಕರಿಬೇವು ಸೊಪ್ಪು ಮೇಲೆ ಹಾಕೊಂಡ್ರೂ ಆಗುತ್ತೆ. ತುಂಬ ಈಸಿ ಮತ್ತು ಸುಲಭವಾದಂಥ ಒಂದು ಪುಳಿಯೋಗರೆ ಪುಡಿ. ನೀವು ಗೊಜ್ಜು ಮಾಡೋದೇ ಹಾಗೆ ಡ್ರೈ ಪೌಡ್ರನ್ನ ಇಟ್ಕೊಂಡು ನೀವು ಒಂದು ಪುಳಿಯೋಗರೆ ಮಾಡಬೇಕಾದ್ರೆ ನೀವು ಅದನ್ನು ಎಣ್ಣೆ ಬಿಸಿ ಮಾಡಿ ಹಾಕಿದ್ರೆ ಸಾಕು, ನಿಮಗೆ ಒಳ್ಳೆಯ ಒಂದು ಪುಳಿಯೋಗರೆ ಪುಡಿ ರೆಡಿ ಮಾಡಿ ತೋರಿಸ್ತಾ ಇದ್ದೇವೆ. ನೋಡ್ಬೋದು, ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಈಗ ಸ್ಟವನ್ನು ಹಚ್ಚೋಣ. ಈಗ ನಮ್ಮದು ಬಾಣಲೆ ಬಿಸಿ ಆಗ್ತಾಯಿದೆ. ನಾವು ಈ ಟೈಮ್ನಲ್ಲಿ ಒಂದು ಅರ್ಧ ಟೀ ಸ್ಪೂನು, 1/4 ಟೀ ಸ್ಪೂನ್ಗಳು ಸ್ವಲ್ಪ ಜಾಸ್ತಿ ಮೆಂತ್ಯವನ್ನು ಹಾಕ್ಕೋತಾ ಇದ್ದೇನೆ. ನಾವು ಒಂದೊಂದೇ ಐಟಮು ಚೆನ್ನಾಗಿ ನಾವು ಹುರ್ಕೊಳ್ಳೋಣ ರೀ. ಸ್ವಲ್ಪ ಇದು ಲೈಟು ಬ್ರೌನ್ ಕಲರ್ ಆಗಬೇಕು ನಮಗೆ. ನಮ್ಮದು ಮೆಂತ್ಯ ನೋಡ್ಬೋದು ನೀವು. ನೋಡಿರಿ, ನಮ್ಮದು ಒಂದು ಸ್ವಲ್ಪ ಇದು ಕಲರು ಸ್ವಲ್ಪ ಚೇಂಜ್ ಆಗಿದೆ. ಈ ಟೈಮ್ನಲ್ಲಿ ನಾವಿದಕ್ಕೆ ಈಗ ಇದು ಕಡಲೆಬೇಳೆಯನ್ನು ಹಾಕೋತಾ ಇದ್ದೇವೆ. ಈಗ ನಮಗೆ ಏನಂದರೆ, ನಾವು ಹುರಿಬೇಕಾದ್ರೆ ನಮಗೆ ಇದು ಕಲರ್ಗಳು ಚೇಂಜ್ ಆಗಬೇಕು. ಮತ್ತು ನಾವು ಏನು ಇದನ್ನು ನಾವು ಬಿಸಿ ಮಾಡ್ಕೋತೀವಿ ನೋಡಿರಿ, ಅದರದ್ದು ಪರಿಮಳ ಬರಬೇಕು. ಆವಾಗಲೇ ನಮಗೆ ಅದು ಒಳ್ಳೆಯ ಒಂದು ಪುಡಿನೂ ರೆಡಿ ಆಗುತ್ತೆ ಮತ್ತು ಒಳ್ಳೆ ಟೇಸ್ಟ್ ಆದಂಥ ಒಂದು ಪುಡಿನೂ ರೆಡಿ ಆಗುತ್ತೆ. ನೀವು ನೋಡ್ಬೋದು, ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ರೀ. ಜಾಸ್ತಿ ಇಲ್ಲ, ನಾನು ಒಂದು 10 ಜನಕ್ಕೆ ಆಗುವಷ್ಟು ಅಂತ ಪುಳಿಯೋಗರೆ ಪುಡಿ ಮಾಡ್ತಾಯಿದ್ದೀನಿ. ಇದು ಒಂದು 10 ಜನಕ್ಕೆ ಆಗ್ಬೋದು. ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಕಡಲೆಕಾಳನ್ನು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೀವು ನೋಡ್ಬೋದು, ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಇದನ್ನೂ ಅಷ್ಟೇ. ಇವಾಗ ನಮ್ಮದು ಮೆಂತ್ಯನು ಮತ್ತು ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿದೆ. ನಾವಿದು ಡ್ರೈ ಐಟಮ್ ಏನಿರ್ತದೆ ನೋಡಿರಿ, ಸ್ವಲ್ಪನೇ ನಾವು ಒಂದಾಗನ ಒಂದು ಹಾಕೋತ ಹೋಗಬೇಕಾಗುತ್ತೆ. ಇವಾಗ ನೀವು ನೋಡ್ಬೋದು, ನಮ್ಮದು ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ. ಇವಾಗ ಉದ್ದಿನಬೇಳೆನೂ ಸಹ ಆಗ್ತಾಯಿದೆ. ಇದಕ್ಕೆ ಇವಾಗ ನಾವು ಈಗ ನೋಡ್ಬೋದು, ನಮ್ಮದು ಉದ್ದಿನಬೇಳೆನೂ ಸ್ವಲ್ಪ ಕಲರು ಚೇಂಜ್ ಆಗಿದೆ. ಈ ಟೈಮ್ನಲ್ಲೇ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೇನೆ. ನಮಗೆ ಇದು ಕಾಳು ಮೆಣಸು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡ್ಬೋದು, ನಮ್ಮದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ನಾವು ಇದನ್ನು ಹಾಕ್ಕೊಂಡಿವಿ. ಇದು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಇದು ಆದಮೇಲೆ ನಾವು ಇದಕ್ಕೆ ಇವಾಗ ನೋಡಿರಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನಾನೆಲ್ಲ ಸ್ಪೂನ್ ಅಳತೆನಲ್ಲೇ ತೊಗೊಂಡಿರೋದು, ಯಾಕಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿರಿ. ಹಾಗಾಗಿ ನೀವು ನೋಡ್ಬೋದು, ಇದು ಒಂದು ಸ್ವಲ್ಪ ತುಂಬ ಸೀದ್ ಹೋದಂಗೆ ಬೇಡ, ಸ್ವಲ್ಪ ಲೈಟು ಬ್ರೌನ್ ಆಗ್ತಾಯಿದ್ದ ಹಾಗೆಯೇ ತೆಗೆಯೋಣ. ಈಗ ಲಾಸ್ಟಲ್ಲಿ ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಸಿಡಿಲಕ್ಕೆ ಬೇಗ ಟೈಮ್ ಆಗುತ್ತೆ, ಬೇಗನೆ ಸಿಡಿಬೋದು ಸಾಸಿವೆ. ಅದಕ್ಕಾಗಿ ನಾನು ಈ ಟೈಮ್ನಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೇನೆ. ನಮಗೆ ಮೇನ್ ಪರಿಮಳ ಕೊಡೋದಂದರೆ ನಾವೆಲ್ಲವನ್ನು ಸಾಮಗ್ರಿಗಳನ್ನು ಚೆನ್ನಾಗಿ ನಾವು ಗೋಲ್ಡನ್ ಬ್ರೌನು ಮತ್ತು ಸ್ಲೋ ಫ್ಲೇಮ್ನಲ್ಲಿಟ್ಟು ನಾವು ಮಾಡ್ಕೊಂಡಾಗೆ ನಮಗೆ ಒಳ್ಳೆಯ ಒಂದು ನೋಡ್ತಾ ಇರ್ಬೋದು, ನಮ್ಮದು ಸಾಸಿವೆ ಸಿಡಿತಾ ಇದೆ. ಇವಾಗ ನಮ್ಮದು ಇದು ಪೌಡ್ರು ಅದು ಹುರ್ಕೊಳ್ಳೋದು ಆಗಿದೆ, ನಾವು ಫ್ರೈ ಮಾಡ್ಕೊಳ್ಳೋದಾಗಿದೆ. ಇದನ್ನು ನಾನು ಎತ್ತಿಟ್ಕೊಳ್ತೇನೆ. ನೀವು ನೋಡ್ಬೋದು, ನಮ್ಮದು ಈ ಥರ ನಮ್ಮದು ಬ್ರೌನ್ ಕಲರ್ ಆಗಿ ನಾನು ಎಣ್ಣೆ ಹಾಕ್ಲಾರ್ದೇ ಮಾಡ್ಕೊಂಡು ಈಗ ನೀವು ನೋಡ್ಬೋದು, ನಾನು 1-2 ಕಡ್ಡಿಯಷ್ಟು ಇದು ಫ್ರೆಶ್ ಆಗಿರೋಂಥ ಕರಿಬೇವು ಸೊಪ್ಪು. ಈಗ ನಾನು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿರಿ.
ಈಗ ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯನ್ನು ಹಾಕ್ಕೋತಾ ಇದ್ದೇನೆ. ಧನಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಸ್ಮೆಲ್ ಬರಬೇಕು, ಅಂದಾಗಲೇ ನಮಗೆ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ಪುಳಿಯೋಗರೆ ಪುಡಿ ರೆಡಿ ಆಗುತ್ತೆ. ನೀವು ನೋಡ್ಬೋದು ನಮ್ಮದು ಧನಿಯಾ ಕಾಳು ಚೇಂಜ್ ಆಗಿದೆ ಕಲರು, ಮತ್ತು ಇದ್ರದ್ದು ಪರಿಮಳನೂ ಘಮ ಘಮ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ನಾನು ಇದನ್ನು ಸಹ ಎತ್ತು ಹಾಕ್ಕೋತಾ ಇದ್ದೇನೆ. ಈಗ ನೀವು ನೋಡ್ಬೋದು ನಾನು ಕರಿ ಎಳ್ಳನ್ನು ತೊಗೊಂಡಿದ್ದೇನೆ. ಇದು ಕರಿ ಎಳ್ಳು ಒಂದು 2.5 ಟೇಬಲ್ ಸ್ಪೂನಷ್ಟು ಕರಿ ಎಳ್ಳನ್ನು ತೊಗೊಂಡಿದ್ದೇನೆ. ನಾವು ಪುಳಿಯೋಗರೆ ಮಾಡಬೇಕಾದ್ರೆ ನಮಗೆ ಕರಿ ಎಳ್ಳೆ ಒಳ್ಳೆ ಟೇಸ್ಟ್ ಕೊಡೋದು. ಹಾಗಾಗಿ ನಾನು ಕರಿ ಎಳ್ಳನ್ನು ಸಹ ಇದನ್ನು ಬಿಸಿ ಮಾಡ್ಕೊತಾ ಇದ್ದೇನೆ. ನೋಡ್ಬೋದು ನೀವು. ಇದು ಒಂಚೂರು ಸಿಡಿಯೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ನಮ್ಮದು ಇದು ಫ್ರೈ ಆಗಿದೆ. ನಮ್ಮದು ಎಳ್ಳು ಸಿಡಿತಾ ಇದೆ. ಈ ಎಳ್ಳು ನಾವು ಫ್ರೈ ಮಾಡಬೇಕಾದ್ರೆ ನಮಗೆ ಒಳ್ಳೆ ಒಂದು ಘಮ ಬರುತ್ತೆ. ನೋಡ್ಬೋದು ಇವಾಗ ಇದು ಆಗಿದೆ. ನೀವು ನೋಡ್ಬೋದು ನಾನಿಲ್ಲಿ ಬೇಡಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೇನೆ. ಒಂದು 18 ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೇನೆ. ನಮ್ಮದು ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಇದಾಗಿದೆ, ಬಿಸಿ ಆಗಿದೆ ನಮ್ಮದು. ಯಾಕಂದರೆ ಇದು ಸ್ವಲ್ಪ ಚೆನ್ನಾಗಿ ಒಣಗಿಸಿದೆ ನೋಡಿರಿ. ಹಿಂಗೆ ಮಾಡಿದ್ರೆ ಇದು ಕಟ್ ಆಗ್ತಾಯಿದೆ ನಮ್ಮದು ಬೇಡಿಗೆ ಮೆಣಸಿನ್ಕಾಯಿ ಚೆನ್ನಾಗಿ. ನಮ್ಮದು ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಇದಾಗಿದೆ, ಗರಿ ಗರಿಯಾಗಿ ಆಗಿದೆ. ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ನೀವು ನೋಡ್ಬೋದು ನಾನಿಲ್ಲಿ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೇನೆ. ಇದನ್ನು ನಾನು ಹುರಿದ್ಬಿಟ್ಟು ಪುಡಿ ಜೊತೆಗೆ ಹಾಕೋತಾ ಇದ್ದೇನೆ. ಯಾಕಂದರೆ ನಮ್ಮ ಪುಡಿಗೆ ನಾವು ಬರೀ ಇಷ್ಟು ಎಣ್ಣೆ ಬಿಸಿ ಮಾಡೋದು, ಮತ್ತು ಬೇಕಾದರೆ ಮೇಲೆ ಒಂಚೂರು ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗದ ಕಾಳು ಇಷ್ಟು ಹಾಕೊಂಡ್ರೂ ಸಾಕು. ಇಲ್ಲ ನಮಗೆ ಹಂಗಂತ ಅಂದರೆ ನೀವು ಇದಕ್ಕೆ ಒಂದು ಒಗ್ಗರಣೆ ಮಾಡಿ ಇಟ್ಕೋಬೋದು. ಯಾಕಂದರೆ ತುಂಬ ದಿನ ಇಡ್ಲಿಕ್ಕಾಗೋದಿಲ್ಲ. ನೀವು ಒಂದು ತಿಂಗಳ ಒಳಗೆ, ಒಂದು ವಾರ 15 ದಿವಸದೊಳಗೆ ಇದು ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ಹಾಗೆ ಮಾಡಿದ್ರೂ ಆಗುತ್ತೆ. ಇದು ಪುಳಿಯೋಗರೆ ಪುಡಿ ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಯಾಕಂದರೆ ಬ್ಯಾಚುಲರ್ಸ್ ಇದ್ದವರಿಗೆ ಆಗಿರ್ಬೋದು, ಮತ್ತು ಓದೋ ಮಕ್ಕಳಿಗೆಲ್ಲ ಆಗಿರ್ಬೋದು ಬೇಕಾಗುತ್ತೆ ಇಂಥ ಪೌಡ್ರು. ಈಗ ನೋಡ್ಬೋದು ನಮ್ಮದು ಹುಣಸೆ ಹಣ್ಣು ಸಹ ಫ್ರೈ ಆಗಿದೆ. ಕೆಲವೊಬ್ಬರು ಗೊಜ್ಜು ಮಾಡಿ ಇಟ್ಕೋತಾರೆ, ಹಣ್ಣು ಮಾಡಿ ಇಟ್ಕೋಬೋದು. ನಾನು ಯಾವತ್ತೂ ಗೊಜ್ಜು ಮಾಡಿ ಇಡೋದಿಲ್ಲ, ಇದೇ ಥರನೇ. ಯಾಕಂದರೆ ಗೊಜ್ಜು ಒಂದೊಂದು ಸರ್ತಿ ನೋಡಿರಿ ನಮಗೆ ಹೆಚ್ಚಿನ ಆಗುತ್ತೆ, ಕಡಿಮೆನೂ ಆಗುತ್ತೆ. ಹಾಗಾಗಿ ಇದು ಪುಡಿ ಇತ್ತು ಅಂತಂದರೆ ನಮಗೆ ಎಷ್ಟು ಕ್ವಾಂಟಿಟಿದಾಗ ಬೇಕು ಮತ್ತು ನಾವು ಎಷ್ಟು ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಅಷ್ಟೆಲ್ಲ ಮಾಡ್ತೀವಿ. ಈಗ ನಾನು ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೇನೆ. ಇದು ನಮಗೆ ಜಸ್ಟ್ ಬಿಸಿ ಆದರೆ ಸಾಕು. ಯಾಕಂದರೆ ಇದನ್ನು ನಾನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೇನೆ ಒಣ ಕೊಬ್ಬರಿ. ಹಾಗಾಗಿ ಇದು ತುಂಬ ಫ್ರೈ ಮಾಡೋದೇನು ಬೇಕಾಗಲ್ಲ. ಇವಾಗ ಇದು ಆಗಿದೆ, ನಾನು ಬಿಸಿ ಹಾಗೆ ಬಿಡ್ತಾಯಿದ್ದೀನಿ ಇದರೊಳಗೆ. ಈಗ ನೀವು ನೋಡ್ಬೋದು ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ನಾನಿಲ್ಲಿ 2 ಥರನ ಪುಡಿ ಮಾಡ್ಕೊತಾ ಇದ್ದೀನಿ. ಈಗ ಫಸ್ಟಿಗೆ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾನು ಇದರೊಳಗೆ ಹಾಕಿಬಿಟ್ಟು ಫಸ್ಟಿಗೆ ಇದು ಪುಡಿಯನ್ನು ಮಾಡ್ಕೊತಾ ಇದ್ದೇನೆ. ಈ ಪುಡಿ ಜೊತೆಗೆ ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗನ್ನು ಹಾಕ್ಕೋತಾ ಇದ್ದೇನೆ. ನಾನು ಹಿಂಗನ್ನು ಇದ್ರ ಜೊತೆಗೆ ಹಾಕ್ತೇನೆ. ಈಗ ನೋಡ್ಬೋದು ನಾನು ಇದ್ರ ಜೊತೆಗೆ ಒಂಚೂರು ಉಪ್ಪನ್ನು ಸಹ ಹಾಕ್ತಾಯಿದ್ದೇನೆ. ಯಾಕಂತಂದರೆ ನಾವು ಆಮೇಲೆ ನಮಗೆ ಬರೀ ಪುಡಿ ಕಲಿಸ್ಕೊಳ್ಳೋಕ್ಕಿರೋದು ನೋಡಿರಿ. ಮತ್ತು ಇದ್ರ ಜೊತೆಗೆ ಒಂಚೂರು ಬೆಲ್ಲನೂ ಸಹ ಹಾಕೋತಾ ಇದ್ದೇನೆ. ಒಬ್ಬೊಬ್ಬರು ಗೊಜ್ಜು ಮಾಡೋ ಟೈಮಿಗೆ ಹಾಕ್ತಾರೆ, ಮತ್ತು ಪುಳಿಯೋಗರೆ ಮಾಡೋ ಟೈಮಿಗೆ ಹಾಕ್ತಾರೆ.
ನಾವು ಇದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೇವೆ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ತೇನೆ. ಈಗ ನೀವು ನೋಡ್ಬೋದು ನಾನು ಪುಳಿಯೋಗರೆ ಇದು ಪುಡಿಯನ್ನು ಈ ಥರ ಮಾಡ್ಕೊಂಡಿದ್ದೇನೆ. ಯಾಕಂತಂದರೆ ನಾವು ಆಯಿಲ್ ಇರೋಂಥದ್ದು ಹಾಕೊಂಡ್ರೆ ಏನಾಗ್ಬಿಡುತ್ತೆ ರೀ, ಅದು ಆಯಿಲ್ ಆಗುತ್ತೆ, ನಮಗೆ ಬೇಗ ಸಣ್ಣದು ಆಗಲ್ಲ. ಯಾಕಂದರೆ ಇದು ಪುಡಿ ಅಷ್ಟು ಸರಿಗೆ ಬರೋದಿಲ್ಲ. ಹಾಗಾಗಿ ನಾನು ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೇನೆ. ನೀವು ನೋಡ್ಬೋದು ನಮ್ಮದು ಈ ಥರ ಸ್ವಲ್ಪನೇ ತರಿ ಆಗಿರುತ್ತೆ, ತುಂಬ ನೈಸಾಗಿರಲ್ಲ ಪುಡಿ. ನಾವೀಗ ಇದಕ್ಕೆ ಇವಾಗ ಮೆಣಸಿನ್ಕಾಯಿ ಹಾಕೊಳ್ಳೋಣ. ನಾನು ನೋಡಿರಿ ಇವಾಗ ಮೆಣಸಿನ್ಕಾಯಿ ಮತ್ತು ನಾನು ಹುಣಸೆ ಹುಳಿ ಹುರಿದಿಟ್ಕೊಂಡಿದ್ದು ನೋಡಿರಿ, ಅದು ಇದು ಎರಡು ಮಿಕ್ಸ್ ಮಾಡಿ ಹಾಕೋತಾ ಇದ್ದೇನೆ. ಇವಾಗ ನಮ್ಮದೆಲ್ಲ ಹಾಕೊಂಡಾಗಿದೆ. ನಾವು ಇದನ್ನು ಇವಾಗ ಪುಡಿ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ನಮ್ಮದು ಪುಡಿ ಆಗಿದೆ. ನಾವು ಹಾಕಿದ್ದೆ ನೋಡಿರಿ ಹುಣಸೆ ಹಣ್ಣು ಮತ್ತು ಇದು ಬ್ಯಾಡಗಿ ಮೆಣಸಿನ್ಕಾಯಿ. ನೋಡ್ಬೋದು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಈಗ ನೋಡ್ಬೋದು ನಮ್ಮದು ಪುಡಿ ಈ ಥರ ಕಲರ್ ಬಂದಿದೆ. ನಾನು ಇದನ್ನು ಸಹ ಇನ್ನೊಂದು ಸರ್ತಿ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಯಾಕಂತಂದರೆ ನಾವು ಒಣ ಕೊಬ್ಬರಿ ಅದು ಬೇಗನೆ ಪುಡಿ ಆಗುತ್ತೆ ನೋಡಿರಿ, ಹಾಗಾಗಿ ನಾನು ಪುಡಿ ಮಾಡಲಿಲ್ಲ. ಇವಾಗ ನಾನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೋಡಿರಿ. ಇದು ನಮ್ಮದು ನಾವು ಹುಣಸೆ ಹಣ್ಣು ಹಾಕಿದ್ದು ಮತ್ತು ಇದು ಬ್ಯಾಡಗಿ ಮೆಣಸಿನ್ಕಾಯಿನೂ ಮತ್ತು ಇವೆಲ್ಲ ಮಸಾಲ ಮತ್ತು ಹಿಂಗೋದು ನಮಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ನಾನು ಜಸ್ಟು ಒಂದು ರೌಂಡ್ ಮಾಡ್ಕೊತಾ ಇದ್ದೇನೆ. ಮತ್ತು ಹಾಗೇ ನಮ್ಮದು ಒಣ ಕೊಬ್ಬರಿ ಪುಡಿನೂ ಸಹ ನಾನು ಇದಕ್ಕೆ ಹಾಕೋತಾ ಇದ್ದೇನೆ. ನೀವು ನೋಡ್ಬೋದು ನಾವು ಒಣ ಕೊಬ್ಬರಿ ಹಾಕಿ ಪುಡಿ ಮಾಡ್ಕೊಂಡ ಮೇಲೆ ನಮಗೆ ಈ ಥರನೇ ರವೆ ಥರನೇ ತರಿಯಾಗಿ ಇರುತ್ತೆ ಪೌಡ್ರ್ ನಮ್ಮದು. ಇವಾಗ ಇದನ್ನು ನಾನು ಬೇರೆ ಕಡೆ ಹಾಕೋತಾ ಇದ್ದೇನೆ. ನೋಡ್ಬೋದು ನೀವು ನೋಡಿರಿ ನಮ್ಮದು ಕಲರ್ನು ಚೇಂಜ್ ಆಗಿದೆ. ನೀವು ನೋಡ್ಬೋದು ನಾನು ಇನ್ನೊಂಚೂರು ಒಣ ಕೊಬ್ಬರಿ ಮತ್ತು ಇದಕ್ಕೆ ಒಂಚೂರು ಬೆಲ್ಲವನ್ನು ಹಾಕ್ತಾಯಿದ್ದೇನೆ. ಯಾಕಂತಂದರೆ ನಮಗೆ ಬೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ನೀವು ಬೆಲ್ಲವನ್ನು ಹಾಕೋಬೋದು. ಮತ್ತು ಇದಕ್ಕೆ ಇನ್ನೊಂಚೂರು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ತುಂಬ ಈಸಿ ಆದಂಥ ಒಂದು ಪುಡಿ ನಿಮಗೆ ರೆಡಿ ಮಾಡಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ನೋಡಿರಿ ನಮಗೆ ಇದು ಪುಡಿ ರೆಡಿ ಆಗಿದೆ ನಮ್ಮದು. ಇವಾಗ ನೋಡ್ಬೋದು ನಮ್ಮದು ಪುಡಿ ಇವಾಗ ರೆಡಿ ಆಗಿದೆ. ನಾನು ಇದಕ್ಕೆ ನಿಮಗೆ ಒಗ್ಗರಣೆ ಮಾಡಿಯನ್ನು ತೋರಿಸ್ತಾ ಇದ್ದೇನೆ. ನೋಡ್ಬೋದು ಇವಾಗ ನಮ್ಮದು ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಈಗ ನೋಡ್ಬೋದು ನಾನು ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೇನೆ. ನಾನಿಲ್ಲಿ ಒಂದು 50 ml ಅಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ. ನಾನಿವಾಗ ಇದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೇನೆ. ನೋಡ್ಬೋದು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ಸಾಸಿವೆನೂ ಸಹ ಹಾಕಿದ್ದೇನೆ. ಇದೇ ಟೈಮ್ನಲ್ಲಿ ನಾನು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಯಾಕಂದರೆ ನಿಮಗೆ ಒಂದು ಸತಿ ನಾನು ಮಾಡಿ ತೋರಿಸ್ತೀನಿ. ನೋಡ್ಬೋದು ರೀ, ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ನೀವು ಡೈರೆಕ್ಟ್ ಬೇಕಿದ್ದರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಹಾಕ್ಕೊಂಡ್ರೂ ನಿಮಗೆ ಪುಳಿಯೋಗರೆ ಪುಡಿ ಒಳ್ಳೆ ಟೇಸ್ಟ್ ಆದಂಥ ಒಂದು ಪುಳಿಯೋಗರೆ ಪುಡಿ ನೋಡಿ ಒಂದು ಸತಿ ಮಾಡಿ. ತುಂಬ ಟೇಸ್ಟ್ ಆದಂಥ ಒಂದು ಪುಳಿಯೋಗರೆ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಈಸಿ ಆಗುವಂಥದ್ದು. ಯಾಕಂತಂದರೆ ಕೆಲಸಕ್ಕೆ ಹೋಗೋರು ಇರ್ತೀರಿ ಮತ್ತು ಮಕ್ಕಳಿಗೆ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಮಾಡಿ ಕಟ್ಟೋರು ಇರ್ತೀರಿ, ತಾಯಿದಿರು ಜಾಬ್ನಲ್ಲಿರುವಂಥ ಮಕ್ಕಳಿಗಾಯಿತು ಮತ್ತು ಬೇರೆ ಕಡೆಗೆಲ್ಲ ಓದಲಿಕ್ಕೆ ಅಂತ ಹೋಗುವಂಥ ಮಕ್ಕಳಿಗೂ ಸಹ ಮಾಡಿಕೊಡ್ತೀರಿ. ಇದು ನಿಮಗೆ ಎಷ್ಟು ವರ್ಷ, ಇದು 6 ತಿಂಗಳಿಂದ 1 ವರ್ಷ ಇದ್ರೂ ಹಾಳಾಗೋದಿಲ್ಲ. ಈ ಥರ ಪುಡಿ ಮಾಡಿದ್ರೆ ಒಂಚೂರು ಒಗ್ಗರಣೆ ಹಾಕಿದ್ರೆ ಬೇಗ ಹಾಳಾಗ್ಬೋದು. ಈಗ ನಮಗೆ ಆಗೋದಿಲ್ಲ ಅಂತ ಅಂದರೆ ಈ ಥರನೂ ನೀವು ಮಾಡಿ ಇಟ್ಕೋಬೋದು. ಗೊಜ್ಜು ಮಾಡಿಟ್ರೆ ಒಂದೊಂದು ಸರ್ತಿ ಇರ್ತದಲ್ಲ, ಹಾಗಾಗಿ ನಾನು ಮನೆಯಲ್ಲಿ ಇದೇ ಥರನೇ ಮಾಡಿಟ್ಕೊಳ್ಳೋದು ನಾವು. ಇವಾಗ ಕಡಲೆ ಬೀಜ ಆದ ತಕ್ಷಣ ನಾನು ಇಲ್ಲಿ ಚೂರು ಒಣಮೆಣಸಿನ್ಕಾಯನ್ನು ಹಾಕೋತಾ ಇದ್ದೇನೆ. ಇದೆಲ್ಲ ನಾವು ಹುಳಿ ಮತ್ತು ಉಪ್ಪು ಮತ್ತು ಬೆಲ್ಲವನ್ನು ಇದಕ್ಕೆ ಸೇರಿಸಿದ್ದೇವೆ. ಹಿಂಗು ಸಹ ಇದಕ್ಕೆ ಸೇರಿಸಿದ್ದೇವೆ. ಏನೂ ಇಲ್ಲ, ನೀವು ಜಸ್ಟ್ ಎಣ್ಣೆ ಬಿಸಿ ಮಾಡಿ ಅದು ಹಾಕಿದ್ರೆ ಸಾಕು, ಪುಡಿ ನಿಮಗೆ ಒಳ್ಳೆಯ ಪುಳಿಯೋಗರೆ ಪುಡಿ ರೆಡಿ ಆಗುತ್ತೆ. ತುಂಬ ಟೇಸ್ಟ್ ಆದಂಥ ಒಂದು ಪುಳಿಯೋಗರೆ ಪುಡಿ. ಈಗ ನೋಡ್ಬೋದು ನಮ್ಮದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ಒಂದೆರಡು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇದು ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಡೋಣ್ರಿ, ಯಾಕಂದ್ರೆ ಎಲ್ಲ ಇದಾಗಿದೆ, ಇವಾಗ ಆಗಿದೆ. ನಾನು ಇದಕ್ಕೆ ಇವಾಗ ನಮ್ಮದು
ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ನಾನು ಫ್ಲೇಮು ಸ್ಲೋನಲ್ಲೇ ಇಟ್ಟಿದ್ದೀನಿ. ನಾನಿವಾಗ ಇದನ್ನು ಖಾರದ ಪುಡಿ ಸಹ ಹಾಕೋತಾ ಇದ್ದೇನೆ, ನೋಡ್ಬೋದು. ನಾನಿದು ಖಾರದ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಆಫ್ ಮಾಡ್ತೇನೆ, ಯಾಕಂತಂದರೆ ಅದು ಚೆನ್ನಾಗಿ ಫ್ರೈ ಆಗೋ ಚಾನ್ಸ್ ಇರುತ್ತೆ, ಸೀದೋಗೋ ಚಾನ್ಸ್ ಇರುತ್ತೆ ರೀ. ಹಾಗಾಗಿ ನಾವು ತುಂಬ ಒಳ್ಳೆಯ ಒಂದು ಪರಿಮಳ ಬರ್ತಾಯಿದೆ, ನೋಡ್ಬೋದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಗೊತ್ತಾಗುತ್ತೆ ನಿಮಗೆ. ಇದನ್ನು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡೋಣ. ನೋಡಿರಿ, ನಾನು ಬಾಣಲೆಯನ್ನು ಕೆಳಗಿಡಿಸಿದ್ದೇನೆ. ನೀವು ನೋಡ್ಬೋದು, ನೀವು ಪ್ಯಾಕೆಟ್ನಲ್ಲಿ ತರ್ತೀರಿ ನೋಡಿರಿ, ಅದೇ ಥರನೇ ಕಲರು ನಮ್ಮದು ಪುಳಿಯೋಗರೆಗೆ ಬಂದಿದೆ. ಈಗ ನೀವು ತೊಗೊಂಬರ್ಬೋದು MTR ಮತ್ತು GRB ಅದು ಎಲ್ಲ ತರ್ತಿದ್ದು ನೋಡಿರಿ, ಅದೇ ಥರನೇ ನಮ್ಮಲ್ಲೂ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಪರಿಮಳ ಬರ್ತಾಯಿದೆ, ನೋಡ್ಬೋದು ನೀವು ಕಲರು. ಇದನ್ನು ನೀವು ಇದೇ ಥರನೇ ಮಾಡಿಟ್ಕೊಳ್ರಿ, ತುಂಬ ಈಸಿಯಾಗಿ ಮತ್ತು ಸುಲಭವಾಗಿ ನೀವು ನಾನು ಇದನ್ನು ಸ್ವಲ್ಪ ಬಿಸಿ ತಣ್ಣಗಾದಮೇಲೆ ಒಂದು ಏರ್ ಟೈಟು ಡಬ್ಬನಲ್ಲಿ ಹಾಕಿಟ್ಬಿಡ್ತೇನೆ. ನೋಡ್ಬೋದು, ನಮ್ಮದು ಪುಳಿಯೋಗರೆ ಪುಡಿ ರೆಡಿ ಆಗಿದೆ ಅಂತ ಅನ್ಕೋಬೋದು. ನೋಡಿರಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾದಂಥ ಒಂದು ಪುಳಿಯೋಗರೆ ಪುಡಿ, ಈಸಿ ಆದಂಥದ್ದು. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.